ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವ ಆಂಬುಸ್ಟರ್ ಅವರೇ ಹಾಗೂ ಉಳಿದ ಹಿರಿಯ ಶಿಕ್ಷಕರೇ, ಹೈಸ್ಕೂಲ್ ಹಾಗೂ ಪ್ರೈಮರಿ ಶಿಕ್ಷಕರೇ, ಶಿಕ್ಷಕಿಯರೇ ಹಾಗೂ ಶಿಕ್ಷಕೇತರ ಸಿಬ್ಬಂದಿಯವರೇ ಹಾಗೂ ಒಂದು ಮಕ್ಕಳೇ ಹೇಳಿ ಬರುವುದಿಲ್ಲ. ಅವತ್ತು ನಾನು ಸಾಮಾನ್ಯವಾಗಿ ಮುದ್ದು ಮಕ್ಕಳೇ ಅಂತ ಹೇಳ್ತಾ ಇದ್ದೆ. ಇವತ್ತು ನನ್ನ ಪ್ರೀತಿಯ ವಿದ್ಯಾರ್ಥಿ ಸ್ನೇಹಿತರೆ, ಇವತ್ತು ತುಂಬ ಖುಷಿ ಅನಿಸ್ತದೆ ನನಗೆ. 10 ವರ್ಷಗಳ ನಂತರ ನೀವೆಲ್ಲ ಒತ್ತು ಸೇರಿದ್ದೀರಾ. ಸುಮ್ಮನೆ ಮಜಾ ಮಾಡೋದಕ್ಕೆ ಒತ್ತು ಸೇರಿಲ್ಲ ನೀವು. ನಿಮಗೆ ವಿದ್ಯೆ ಕಲಿಸಿದಂತಹ ನಿಮ್ಮ ಗುರುಗಳನ್ನು ಸ್ಮರಿಸಿ ನಿಮ್ಮ ಹೃದಯ ಸ್ಪರ್ಶಿಯಾದಂತಹ ಒಂದು ನಮನಗಳನ್ನು ಸಲ್ಲಿಸುವುದಕ್ಕಾಗಿ ಎಲ್ಲರಿಗೂ ನೀವು ಒಂದು ಆಹ್ವಾನವನ್ನು ಕೊಟ್ಟಿದ್ದೀರಾ. ಅತ್ಯಂತ ಶ್ಲಾಘನೀಯವಾದದ್ದು. ಬಹುಶಃ ನನ್ನ ಈ ಟೀಚಿಂಗ್ ಲೈನ್ನಲ್ಲಿ ಈ ಥರದ ಒಂದು ಸಮಾರಂಭ ಮೊದಲನಾಗಿ ನಾನು ಅಟೆಂಡ್ ಆಗ್ತಾ ಇರೋದು. ಅಂದರೆ ಈ ಒಂದು ಪ್ರಕಾರವನ್ನು ಸಂಭ್ರಮದಿಂದ ಮಾಡಿರುವಂಥದ್ದು ತುಂಬಾ ಸಂತೋಷ. ನನಗೆ ಯಾಕೆ ಅಂತ ಹೇಳಿದ್ರೆ, ನನಗೆ ಟ್ರಾನ್ಸ್ಫರ್ ಆಗುವಂತಹ ವರ್ಷದಲ್ಲಿಯೇ ಈ ಶಾಲೆಯಲ್ಲಿ ಒಂದು ಅತ್ಯುತ್ತಮವಾದ ಫಲಿತಾಂಶವನ್ನು ತಂದುಕೊಟ್ಟಂತಹ ಈ 2006 ಮತ್ತು 2007 ಸಾಕಷ್ಟು ಬೈದಿದ್ದೇನೆ. ಅದೆಲ್ಲ ನೆಗೆಟಿವ್ ಇರಲಿ, ಆದ್ರೆ ಅಷ್ಟೇ ಶ್ರಮ ಪಟ್ಟದ್ದು ಇದೆ. ನಾನು ಮಾತ್ರ ಅಲ್ಲ, ಎಲ್ಲ ಶಿಕ್ಷಕಿಯರು ಕೂಡ ಶ್ರಮ ಪಟ್ಟಿದ್ದಾರೆ. ಶಾಲೆ ಬಿಟ್ಟ ನಂತರ ಜಬರ್ದಸ್ತಿ ಒಂದು ಬ್ರೇಡ್ ಕುತುಗೊಳಿಸಿ ಅಲ್ಲಿ ಆವಾಗ 10th ಮೇಲ್ಗಡೆ ಮೇಲ್ನಂತರದಲ್ಲಿತ್ತು. ದೂರದಿಂದ ಬರುವಂತಹ ಕುರ್ಚಿಯಿಂದ ಬರುವಂತಹ ಶ್ರುತಿ ಮತ್ತು ರಶ್ಮಿಯವರು ಅರುಣ್ ಮತ್ತು ರಶ್ಮಿ ಸ್ವಲ್ಪ ಕಣ್ಣೀರು ಸುರಿಸ್ತಾ ಇದ್ರು. ಆದ್ರೂ ಕೂಡ ಅವರಷ್ಟೇ ಅಲ್ಲ, ಎಷ್ಟೋ ಮಂದಿ ದೂರದವರು ಬರುವವರಿದ್ರು. ಆದ್ರೂ ಏನೋ ನಿಮ್ಮ ಸಹಕಾರ, ಆವಾಗ ನೀವು ಪಾಸಿಟಿವ್ ಆಗಿ ನೀವು ಸಹಕರಿಸಿದ್ದೀರಿ. ನಮ್ಮ ಶ್ರಮಕ್ಕೆ ಹಾಗೂ ನೀವು ಪಟ್ಟಂತಹ ಒಂದು ಪಟ್ಟು ಬಿಡಲಾರದಂತಹ ಒಂದು ಏನು ಶ್ರಮ ವಹಿಸಿದ್ರಲ್ಲ, ಒಳ್ಳೆಯ ಒಂದು ಫಲಿತಾಂಶ ಬಂದಿದೆ. 100ಕ್ಕೆ 100 ಫಲಿತಾಂಶ ಬಂದು ಶಾಲೆಗೆ ಹೆಮ್ಮೆ ಇರುವಂತಹ ಒಂದು ಸನ್ನಿವೇಶವನ್ನು ಸೃಷ್ಟಿಸಿದ್ದೀರಿ. ಇವತ್ತು ಕೂಡ ಈ ಒಂದು ಸಂಗಮ ಹಳೆಯ ನೆನಪುಗಳು ಬರಬೇಕಾದ್ರೆ ಕಣ್ಣಂಚಿನಲ್ಲಿ ಏನೋ ಸ್ವಲ್ಪ ಕಣ್ಣೀರು ಬರ್ತಾ ಇದೆ. We become very emotional. Those were the days where we had to correct you. It was not that easy to correct. ಅವಾಗ ನಮಗೂ ಇರೋ ಮನಸ್ಸಿನಲ್ಲಿ ಸ್ವಲ್ಪ ನೋವು ಆಗ್ತಾ ಇತ್ತು. ಇಷ್ಟೊಂದು ಬೈಬೇಕಾಗಿ ಬಂತ, ಇಷ್ಟೊಂದು ಬೈಬೇಕಿತ್ತ, ಇಷ್ಟೊಂದು ಬಡಿಬೇಕಿತ್ತ, ಕೆಲವೊಂದು ನೋವಾಗುವಾಗ ಬಡಿಯುವಂಥದ್ದು ಇದು ಕೂಡ ಇತ್ತು. ಬಟ್ ಅಟ್ ದ ಸೇಮ್ ಟೈಮ್ there was a lot of competition which I enjoyed in silence of my heart. ಹ್ಯಾಂಡ್ ರೈಟಿಂಗ್ ಸುಧಾರಿಸೋದಕ್ಕಾಗಿ ನಿಮ್ಮ ನಡುವೆ ಬಹಳಷ್ಟು ಕಾಂಪಿಟೇಷನ್ ಇತ್ತು. ನಾನು ಮೊದಲು ಕೂಡ ಸಾಧನೆ ತೋರಿಸಬೇಕು, ನೀವು ಅದು ನೆನೆಸಿದ್ರಲ್ಲ ಗೊತ್ತಿಲ್ಲ. ಎವ್ರಿಬಡಿ ವಾಂಟೆಡ್ ಟು ಬಿಕಮ್ ದ ಫೇವರೇಟ್ ಆಫ್ ಮೈಂಡ್. ದಟ್ ಈಸ್ ನ್ಯಾಚುರಲ್, ತುಂಬಾ ನ್ಯಾಚುರಲ್ ಆಗಿ ಬರುವಂಥದ್ದು. ಶಿಕ್ಷಕರ ಫೇವರೇಟ್ ಆಗಿ ಆಗ್ಬೇಕು ಅಂತ ಮಕ್ಕಳಿಗೆ ಯಾವಾಗಲೂ ಒಂದು ಇದ್ದೇ ಇರ್ತದೆ. ಹಾಗೆಯೇ ಸಾಕಷ್ಟು ಮಂದಿ ಪಾಸಿಟಿವ್ ಆಗಿ ತುಂಬಾ ನೀವು ತಗೊಂಡಿದ್ದೀರಿ. ಬೈದಿದ್ರು ಕೂಡ ಅದನ್ನು ನೆಗೆಟಿವ್ ಆಗಿ ತೆಗೆದುಕೊಳ್ಳದೆ, ಅದೇ ನಮಗೆ ಸಕ್ಸಸ್ಸಿಗೆ ಸ್ಟೆಪಿಂಗ್ ಸ್ಟೋನ್ ಅಂತ ನೀವು ಸಕಾರಾತ್ಮಕ ತೆಗೆದುಕೊಂಡು ಇವತ್ತು ನಿಮ್ಮನ್ನು ಕೇಳಿದಾಗ ಎಷ್ಟು ಮಂದಿ ನೀವು ಕೆಲಸದಲ್ಲಿದ್ದಿರೋದಕ್ಕೆ ನನಗೆ ತುಂಬ ಖುಷಿ ಅನಿಸಿತ್ತು. ಆಲ್ಮೋಸ್ಟ್ 50% ಆಗಿನ ಮಕ್ಕಳಲ್ಲಿ 10th A ಮತ್ತು 10th B ಸೇರಿದಾಗ ನನಗೆ ಆಲ್ಮೋಸ್ಟ್ 130 to 40 ಏನಿದ್ದಂಗೆ ಅನಿಸ್ದಾಗ ನಮಗೆ 65 ಮಕ್ಕಳಿದ್ದಾಗ ಅನಿಸ್ತಾ ಇದೆ. ಆಲ್ಮೋಸ್ಟ್ 50% ಏನೋ ಶುರು ಮಾಡ್ತಾ ಇದ್ದಾರೆ, ಸೆಟ್ಲ್ ಆಗಿದ್ದಾರೆ. There are also some of you are working in government offices. It is a really great. Not all of us can do great things.
but we can do small things with great love. ಸೆಂಟ್ ಮದರ್ ತೆರೇಸಾ ಅವರ ಮಾತುಗಳು. ನಾವು ಶ್ರೇಷ್ಠವಾದ ಕಾರ್ಯಗಳನ್ನು ಮಾಡಲಿಕ್ಕಿಲ್ಲ, ಆದರೆ ಸಣ್ಣ ಸಣ್ಣ ಕಾರ್ಯಗಳನ್ನು ಪ್ರೀತಿಯಿಂದ ಮಾಡಿದಾಗ ಅದು ಎಲ್ಲಿಯೂ ಒಂದು ಕಡೆ ಫಲ ಕೊಡುತ್ತದೆ. ಸಿ ವಿ ರಾಮನ್ ಅವರು ಹೇಳಿದಂಥ ಮಾತು, ರಿಯಲ್ ಗ್ರೋತ್ ಆಫ್ ಎ ಕಂಟ್ರಿ ಈಸ್ ಇನ್ ದ ಹಾರ್ಟ್ಸ್, ಮೈಂಡ್, ಬಾಡೀಸ್ ಅಂಡ್ ದ ಸೋಲ್ಸ್ ಆಫ್ ದ ಯಂಗ್ ಮೆನ್ ಅಂಡ್ ವಿಮೆನ್ ಆಫ್ ದ ಕಂಟ್ರಿ. The real growth of the country is in you, in every part of your body. ನೀವು ಈಗಿನ ಈ ಯುವ ಪೀಳಿಗೆ ಪ್ರಬುದ್ಧತೆಯನ್ನು ಸಾಧಿಸಿದರೆ ಆವಾಗ ದೇಶ ಉನ್ನತಿಯನ್ನು ಸಾಧಿಸುತ್ತದೆ. ಸಿ ವಿ ರಾಮನ್ ಹೇಳಿದ ಕೂಡಲೇ ನನಗೆ ಅನ್ಸಾಗ್ತದೆ, ಎಲ್ಲೋ ಒಂದು ವಾಟ್ಸಪ್ನಲ್ಲಿ ಬಂದಂಥ ಒಂದು ಮೆಸೇಜ್ ನೋಡಲೇಬೇಕಾದದ್ದು, ಕೇಳಲೇಬೇಕಾದದ್ದು ಅಂತ. ಯುನೋ he was a great scientist. ಅವರು ರಿಟೈರ್ಡ್ ಆದ ಮೇಲೆ ಅವರ ರಿಸರ್ಚ್ ಸೆಂಟರ್ ಸ್ಟಾರ್ಟ್ ಮಾಡಬೇಕಾಗಿತ್ತು. ಅದಕ್ಕೆ ಬೆಂಗಳೂರಿನಲ್ಲಿ ಯಾವುದೋ ಒಂದು ವೃತ್ತದಲ್ಲಿ ಅವರು ರಿಸರ್ಚ್ ಸೆಂಟರ್ ಮಾಡೋದಕ್ಕಾಗಿ ಅವರೊಂದು ಅಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿರುತ್ತೆ. ಆಮೇಲೆ ರಾಮನ್ ರಿಸರ್ಚ್ ಸೆಂಟರ್ ಅಂತ ಒಂದು ಟೈಟಲ್ ಹಾಕಿ ಒಂದು ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿದರು. ಆಮೇಲೆ ಅಲ್ಲಿಗೆ ಕೆಲಸ ಮಾಡೋದಕ್ಕೆ ಸೈಂಟಿಸ್ಟ್ ಬೇಕಾಗ್ತದೆ, ಅದಕ್ಕೆ ಇಂಟರ್ವ್ಯೂಗೆ ಕರೆದರಂತೆ. ಸಿ ವಿ ರಾಮನ್ ವಾಸ್ ವೆರಿ ವೆರಿ ಫೇಮಸ್ ಸೈಂಟಿಸ್ಟ್. ಎಲ್ಲರೂ ಸಾವಿರಾರು ಮಂದಿ ಅಪ್ಲಿಕೇಶನ್ ಹಾಕಿದ್ರಂತೆ. ಅದಕ್ಕೆ ಎಲ್ಲರಿಗೂ ಸಿಗುವುದಿಲ್ಲ, ಸೆಲೆಕ್ಷನ್ ಮಾಡೋದು ಕೇವಲ 5 ಮಂದಿಗೆ ಮಾತ್ರ ಅಂತ ಇತ್ತು. ಬಹಳಷ್ಟು ಮಂದಿ ಬಂದರು, ಸೆಲೆಕ್ಷನ್ಗೆ ಬಂದರು. ಸುಮಾರು ಅವರು 5 ಮಂದಿಯನ್ನು ಕೊನೆಗೆ ಸೆಲೆಕ್ಟ್ ಮಾಡಿದರು. ಆಮೇಲೆ ಆ ಕೊನೆಯ 5 ಮಂದಿ ಇರುವುದು, ಸೀಟ್ ಇರುವುದು ಕೇವಲ 3 ಅಂತೆ. ಸೀಟ್ ಇರುವುದು 3, 5 ಮಂದಿ ಸೆಲೆಕ್ಟ್ ಮಾಡಿದ್ರು. ಕೊನೆಯ ಇಂಟರ್ವ್ಯೂ ಅನ್ನು ಸಿ ವಿ ರಾಮನ್ ಅವರು ಮಾಡಬೇಕಾಗಿತ್ತು. ಅವರು ಇಂಟರ್ವ್ಯೂ ಮಾಡಿದರು. ಇಂಟರ್ವ್ಯೂಗೆ 5 ಮಂದಿಯನ್ನು, ಕೊನೆಗೆ 5 ಮಂದಿ ಇಂಟರ್ವ್ಯೂ ಮಾಡಿದ್ರಂತೆ. ಅದರಲ್ಲಿ 3 ಮಂದಿಯನ್ನು ಸೆಲೆಕ್ಟ್ ಮಾಡಿದರು, ಇನ್ನಿಬ್ಬರಿಗೆ ಸಿಗಲಿಲ್ಲ. ಆಮೇಲೆ ಇವರು ಸೈಂಟಿಸ್ಟ್ ರಾಮನ್ ಅವರು ಹೇಳಿದ್ರಂತೆ, ಬಂದವರಿಗೆಲ್ಲ ಪ್ರಯಾಣ ಭತ್ಯೆಯನ್ನು ಕೊಟ್ಟು ಕಳಿಸಿಬಿಟ್ರಿ. 3 ಮಂದಿ ಸೆಲೆಕ್ಟ್ ಆಗಿದ್ರು, ಇಬ್ಬರಿಗೆ ಸಿಗಲಿಲ್ಲ. ಎಲ್ಲರಿಗೂ ಪ್ರಯಾಣ ಭತ್ಯೆ ಸಿಕ್ಕಿತ್ತು. ಹೋಗ್ಬೇಕಾದ್ರೆ ಅವತ್ತಿನ ದಿನ ಮುಗಿಯಿತು. ಹೋಗ್ಬೇಕಾದ್ರೆ ಅವರು ವಾಪಸ್ ಹೋಗ್ಬೇಕಾದ್ರೆ ಸಿ ವಿ ರಾಮನ್ ಅವರು ಅವ್ರದ್ದೊಂದು ವಿಶೇಷ ಸ್ಟೈಲ್ ಅವರು ಒಂದು ಪೇಟ ಮಾಡ್ತಿದ್ರು. ಆಮೇಲೆ ಫುಲ್ ಕವರ್ಡ್ ಕೋಟ್ ಹಾಕೊಳ್ತಿದ್ರು. ಆಮೇಲೆ ಅವ್ರು ಹೋಗ್ಬೇಕಾದ್ರೆ ಈ ಕೈ ಕಟ್ಕೊಂಡು ಹೋಗೋದು ಮನೆಗೆ ಹೋಗ್ಬೇಕಾದ್ರೆ. ಆ ಸಂದರ್ಭದಲ್ಲಿ ರಸ್ತೆಯಲ್ಲಿ ಒಬ್ಬ ವ್ಯಕ್ತಿಯನ್ನು ಕಾಣ್ತಾರೆ. ಅವರ ಕಣ್ಣಿನಲ್ಲಿ ಎಲ್ಲಿಯೋ ಒಂದು ದೂರದಲ್ಲಿ ಒಬ್ಬ ವ್ಯಕ್ತಿ ಅವ್ರು ಕಾಯ್ತಾ ಇರೋದು ಕಾಣಿದ್ದಾರೆ, ನೋಡ್ತಾರೆ. ಬೆಳಿಗ್ಗೆ ಇವರು ಇಂಟರ್ವ್ಯೂ ಬಂದಿದ್ದಲ್ಲ ಆ ವ್ಯಕ್ತಿ, ಹೌದು, ಆದರೆ ಅವ ಸೆಲೆಕ್ಟ್ ಆಗಿರಲಿಲ್ಲ. ಆ ವ್ಯಕ್ತಿ ಬಹುಶಃ ಏನಾದರೂ ಮಾಡಿ ನಾನು ಸೆಲೆಕ್ಟ್ ಮಾಡ್ರಿ ಅಂತ ಕೇಳಲಿಕ್ಕೆ ಇರ್ಬೋದು. ವಾಟ್ ಇಸ್ ದ ಪ್ರಾಬ್ಲಮ್ ಅಂತ ಹೇಳಿದಾಗ ಅವ ಹೇಳಿದಂತೆ, ನೋ ಪ್ರಾಬ್ಲಮ್ ಸರ್, you have told to give the traveling allowance. I got my TA, but they have given me 7 rupees extra. I have given them back, but they told me, no, account is closed. You take that 7 rupees extra, you go. But sir, it is not mine. ಅದು ನಂದಲ್ಲ. ನನಗೆ ಖರ್ಚಾಗಿದ್ದು ಇಷ್ಟೇ, 7 ರೂಪಾಯಿ ಎಕ್ಸ್ಟ್ರಾ ಬಂದಿದೆ, ದಯವಿಟ್ಟು ಇದನ್ನು ತಗೋರಿ. ನಾನು ಅವ್ರಿಗೆ ಕೊಟ್ಟೆ, ಅವ್ರು ತಗೊಳ್ಳಿಲ್ಲ, ಅಕೌಂಟ್ ಕ್ಲೋಸ್ ಆಗಿದೆ ಅಂತ ಹೇಳಿದ್ರು. ಆದ ಕಾರಣ ನಾನು ತಗೊಳ್ಳಿಲ್ಲ. ಓ, ದಿಸ್ ಇಸ್ ದ ಪ್ರಾಬ್ಲಮ್. ಗಿವ್ that 7 rupees. ನಿಮ್ಗೆ ಗೊತ್ತಿದೆ 7 rupees ಆಗಿನ ಕಾಲದಲ್ಲಿ ಇಟ್ ಮೇ ಬಿ 700 rupees or 7,000 rupees now, but it was a great amount that time. He took it, he put it in his pocket, he went ahead. Then he turned back and said, told him, tomorrow 10 o'clock you come and see me. He said, okay, now what is the problem? Why to go? There is no point because already 3 people are selected and I have no chance at all. But still I have a chance to see him, so I will go. Next day he went and he told him, see, you are not selected. You have failed in the interview of physics, but you have passed in honesty. So I will create one more post for you. ಅಂತ ಹೇಳಿ ಅವನ ಆನೆಸ್ಟಿಗೆ ಅವ್ರು ಇನ್ನೊಂದು ಪೋಸ್ಟ್ ಕ್ರಿಯೇಟ್ ಮಾಡಿರುತ್ತೆ. ಲೇಟರ್ ಆನ್ ಹಿ ವೆಂಟ್ ಟು ಅಮೇರಿಕಾ
He studied and he became a Nobel laureate. He is none other than S. Chandrasekhar. A famous scientist he became. And S. Chandrasekhar, he writes, 7 rupees that changed my life. The honesty. My dear friends, today why I am sharing this story which I have read in the WhatsApp. Whatever values that you have learned in this institution, I am sure that you are living that values. That makes you great. Today the last number that we have gathered together here, really you have sacrificed your valuable time. You could have been with your family, those who have already got married. But still you have come together. You have something to share with the world. You want to, recall the old memories. It is something great. I am sure that you will do wonderful things in your life. You have something to share with the world, the people in the world. He said, Swami Vivekananda, I admire this Swami Vivekananda. He always says, the youth have a tremendous power. So he said to the youth, to the children, he said, arise, awake, and stop not until the goal is achieved. Until you reach your goal, never stop. You go on try. We have studied about Swami Vivekananda. Then we know our favorite President, APJ Abdul Kalam, I said, dreams are not what you see in sleep, but they are the things that do not let you sleep. Dreams are not what you see in the sleep, but they are things they do not let you sleep. ನಮಗೆ ನಿದ್ರಿಸಲು ಆಗದಂತಹ ಪರಿಸ್ಥಿತಿಯನ್ನು ತಂದುಕೊಡುವಂತಹ ಕನಸು, ಅದು ನಮ್ಮ ನಿಜವಾದ ಕನಸಾಗಿರುತ್ತದೆ. ಅಂದರೆ ಅದನ್ನು ರೀಚ್ ಮಾಡಬೇಕಾಗ್ತದೆ. We have to reach that. Then, my dear friends, today is a great honor for me among you. I know the organizers, all of you in fact, you have responded positively, and all those who have come, I would like to say a big thank you to all. And continue this good work. Maybe after 10 years, come again together. We may not be there, we teachers may not be there after 10 years. Some of us maybe we will be on top. As the stars, we will shine from there. But surely our blessings will be there. God's blessings will be always there. But continue this. Maybe after 10 years, you can start planning today itself. As you wind up today's program, you open another program after 10 years. If we are alive, surely all of us will come. Maybe with a stick. ಊರಿಗೆ ಬರ್ತೇವೆ ನಾವು, ಅದು ಖಂಡಿತವಾಗಿ ಬರ್ತದೆ. Thank you once again, all the organizers who have taken the trouble to organize. ಪ್ರತಿ ಭಾರತೀಯತೆ ಈ ಬಾರಿಯೂ ತಮ್ಮ ಮಾತಿನ ಮೂಲಕ ನಮ್ಮೆಲ್ಲರ ಗಮನ ಸೆಳೆದ ಫಾದರ್ ಥಾಮಸ್ ಪ್ರಭಾಕರ್ ಅವರಿಗೆ ಧನ್ಯವಾದಗಳು. And Father, you are always a living star for us. Thank you so much. ಈಗ ಕಾರ್ಯಕ್ರಮವು ಒಂದು ಪ್ರಮುಖ ಘಟ್ಟವನ್ನು ತಲುಪಿದ್ದು ಎಲ್ಲ ಗಣ್ಯರು ಮುಂಭಾಗದ ಆಸನಗಳನ್ನು ಅಲಂಕರಿಸಬೇಕಾಗಿದೆ. ಪಯಣ ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳುವ ಒಂದು ಸಣ್ಣ ಪ್ರಯತ್ನ ಈ ವಿಡಿಯೋ ಮುಖಾಂತರ ಅಸೆಂಬ್ಲಿ ಟೈಮ್ ಆಯ್ತು, ಬೆಲ್ಲೂಡಿಲ್ಲ. Thank you.